ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಆಲಯದಲ್ಲಿ ವೈಭವವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ. ವಿಶೇಷ ಅಲಂಕಾರದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಭಕ್ತರಿಗೆ ದರ್ಶನವಿತ್ತ ಕಲ್ಯಾಣ ಚಕ್ರವರ್ತಿ. ಉಡುಪಿಯಲ್ಲಿ ಅದ್ಧೂರಿಯಾದ ಸಂತ ಸಂದೇಶ ಕಾರ್ಯಕ್ರಮ. ಶ್ರೀ ಗುರು ದೇವಾನಂದ ಶ್ರೀಪಾದರಿಂದ ಅನುಗ್ರಹ ಸಂದೇಶ. ತಿರುಪತಿಯ ಕಪಿಲ ತೀರ್ಥದಲ್ಲಿ ಕಾರ್ತಿಕ ಮಾಸದ ವಿಶೇಷ ಕ್ರತುವುಗಳು. ಶಾಸ್ತ್ರೋಕ್ತವಾಗಿ ಜರುಗಿದ ರುದ್ರ ಜಪ ರುದ್ರ ಹೋಮ. ಕಲಿಯುಗಾಧಿಪತಿ ಶ್ರೀ ಶ್ರೀನಿವಾಸನ ದರ್ಶನಕ್ಕೆ ತೆರಳಿ ಬಂದ ಅಶೇಷ ಭಕ್ತಜನ. ಅಲಿಪಿರಿ ಪಾದಾಲ ಮಂಟಪದಲ್ಲಿ ಶನಿವಾರ ಭಕ್ತ ಸಾಗರ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸುವುದು ಪ್ರತೀತಿ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ
ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಕಾರ್ಯಕ್ರಮವು ನೆರವೇರುತ್ತಿದೆ. ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಗುರು ದೇವಾನಂದ ಶ್ರೀಪಾದರು, ಶ್ರೀ ಗುರು ದೇವದತ್ತ ಸಂಸ್ಥಾನ ಒಡಿಯೂರು ಇವರು ಶ್ರೀ ಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನ ಪಡೆದರು. ನಂತರ ಇವರನ್ನು ಪರ್ಯಾಯ ಮಠದ ವತಿಯಿಂದ ಶ್ರೀಪಾದರು ಸಂಸ್ಥಾನ ಗೌರವವನ್ನು ಸಲ್ಲಿಸಿದರು. ತದನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಹಿನ್ನೆಲೆಯಲ್ಲಿ ನಾಡಿನ ಸಂತರು ನಮಗೆ ಏನು ಮಾರ್ಗದರ್ಶನ ಮಾಡ್ತಾರೆ ಅದರ ಶ್ರವಣವೇ ಸಂತ ಸಂದೇಶವಾಗಿದೆ. ಭಗವದ್ಗೀತೆಯ ಸಂದೇಶವು ಸಂತ ಸಂದೇಶವು ಅದು ಒಂದೇ ಆಗಿದೆ. ಶ್ರೀಮದ್ ಭಗವದ್ಗೀತೆ ನಮಗೆ ಏನು ಹೇಳುತ್ತದೆ? ದೊಡ್ಡವರನ್ನು ಅನುಸರಿಸಬೇಕು, ಗುರುಗಳನ್ನು ಹಿರಿಯರನ್ನು ಅನುಸರಿಸಬೇಕು. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ದೊಡ್ಡವರು ಏನು ಮಾಡ್ತಾರೆ ಅದನ್ನೇ ಉಳಿದವರು ಮಾಡ್ತಾರೆ. ಗುರುಗಳು ಹಿರಿಯರು ಏನು ಮಾಡ್ತಾರೆ, ಏನು ಹೇಳ್ತಾರೆ ಅದನ್ನೇ ಉಳಿದವರು ಅನುಸರಿಸ್ತಾರೆ. ಕೃಷ್ಣ ಹೇಳ್ತಾನೆ, ಜಗತ್ತಿನಲ್ಲಿ ಇರುವವರು 99% ಅನುಸರಣೆ ಮಾಡುವವರು, ಕೇವಲ 1% ಜನ ಮಾತ್ರ ಸರಿಯಾಗಿ ತಿಳ್ಕೊಂಡು ಮಾಡುವವರು. ಆದ್ದರಿಂದ ಆ 1% ಜನ ಸರಿಯಾಗಿ ಹೋದರೆ ಎಲ್ಲರೂ ಸರಿಯಾಗಿ ಹೋಗ್ತಾರೆ. ಅವರು ತಪ್ಪು ದಾರಿಯಲ್ಲಿ ಹೋದರೆ 99% ಜನರು ತಪ್ಪು ದಾರಿಯಲ್ಲಿ ಹೋಗ್ತಾರೆ. ಮೂಲತಃ ಮನುಷ್ಯರು ಅನುಸರಣಶೀಲರು. ಸ್ವಂತ ವಿಚಾರ ಮಾಡೋದು ಬಹಳ ಕಡಿಮೆ. ಜಗತ್ತಿನಲ್ಲಿ ಸ್ವಂತ ವಿಚಾರ ಮಾಡುವ ಜನರ ಸಂಖ್ಯೆಯೇ ಬಹಳ ಕಡಿಮೆ. ಊರಿನ ಪ್ರಸಿದ್ಧ ಸ್ವಾಮಿಗಳಾದಂಥ ಒಡಿಯೂರು ಗುರುದೇವಾನಂದ ಸ್ವಾಮಿಗಳವರು ಇವತ್ತು ಬಂದಿದ್ದಾರೆ. ಅವರ ಮಾತು ಬಹಳ ಆಕರ್ಷಕವಾದಂತಹ ಮಾತು. ಅಂತಹ ಒಂದು ಗುರುದೇವಾನಂದ ಸ್ವಾಮಿಗಳವರ ಸಂದೇಶವನ್ನು ಕೂಡ ನಾವು ಆಲಿಸಬೇಕು ಎಂಬ ದೃಷ್ಟಿಯಲ್ಲಿ ಅವರನ್ನು ನಾವು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಮುಖ್ಯವಾಗಿ ಮುಖ್ಯಪ್ರಾಣದೇವರ ಉಪಾಸಕರು ಕೂಡ ಆಗಿದ್ದಾರೆ. ಮುಖ್ಯಪ್ರಾಣದೇವರ ಉಪಾಸನೆಯನ್ನು ಮಾಡಿದರೆ ಕೃಷ್ಣನ ಅನುಗ್ರಹ ಆಗ್ತದೆ. ಯಾಕೆಂದರೆ ಇದೆ ಕೃಷ್ಣನೇ ಹೇಳ್ತಾನೆ, ರಾಮನೇ ಹೇಳ್ತಾನೆ, ಪ್ರಾಣದೇವರನ್ನು ಯಾರು ಉಪಾಸನೆ ಮಾಡ್ತಾರೆ ಅವರ ಒಂದು ಮುಖಾಂತರ ನಾನು ಅನುಗ್ರಹ ಮಾಡ್ತೇನೆ. ಶ್ರೀ ಮಧ್ವಾಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾವುದೇ ಒಂದು ಪೂಜೆಯನ್ನು ಸಮರ್ಪಣೆ ಮಾಡುವಾಗ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಿಗೆ ಒಂದು ವಿಶೇಷವಾದ ಕ್ಷಣದಲ್ಲಿ ನಾವಿದ್ದೇವೆ ಅಂತ. ಅದು ಕ್ಷಣ ಕ್ಷಣವೂ ನಮಗೆ ಶಿಕ್ಷಣವಾಗಬೇಕು ಅಂತ. ಈರುವರು ಯತಿದ್ವಯರು ಅಂತ ಈರುವರೆಗೂ ನಮನವನ್ನು ಮಾಡ್ತೇನೆ. ಯತಿಗಳು ಅಂದರೆ ಗತಿಗೆ ಮತಿಯನ್ನು ಕೊಡುವವರು ಅಂತ. ಈಗ ಅವಶ್ಯ ಇರುವಂಥದ್ದು ಅದು. ಗತಿಗೆ ಮತಿ ಬೇಕು ನಮಗೆ ಅಂತಾದರೆ ಇಂತಹ ಕಾರ್ಯಕ್ರಮಗಳ ಅಗತ್ಯತೆ ಇದೆ ಅಂತ. ನಾವೆಲ್ಲ ಸಮಾಜವನ್ನೊಮ್ಮೆ ಕಣ್ಣರಳಿಸಿ ನೋಡಬೇಕು, ಹೇಗಿದ್ದೇವೆ ಅಂತ. ಒಮ್ಮೆ ಒಳಗೂ ಇಣಿಕಿ ನೋಡಬೇಕು, ಹೇಗಿದ್ದೇವೆ ಅಂತ. ಸಮಾಜದಲ್ಲಿ ಈಗಾಗುವುದಕ್ಕೆ ಕಾರಣ ಏನು ಅಂತ. ಇಲ್ಲಿ ರಂಗನನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ರಂಗನನ್ನು ನೋಡಿದರೆ ಎರಡೂ ರಂಗವು ನಮಗೆ ಬಲ ಆಗ್ತದೆ. ಒಂದು ಅಂತರಂಗ ಮತ್ತೊಂದು ಬಹಿರಂಗ. ಒಂದು ಲೌಕಿಕ ಅಲೌಕಿಕ ಎರಡೂ ಭಾಗವು ಬೆಳಿಬೇಕಾದರೆ ರಂಗನ ಅನುಗ್ರಹ ಬೇಕು. ರಂಗನನ್ನು ಆರಾಧನೆ ಮಾಡಿದರೆ ಎರಡೂ ಭಾಗವು ಬಲ ಆಗ್ತದೆ ಅಂತ. ನಾವು ಸುತ್ತುವರಿದು ಬರುತ್ತಾ ಇರುವಾಗ ಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಬರುವಾಗ ಶ್ರೀಗಳವರು ವಿಶ್ವರೂಪ ದರ್ಶನದ ಬಗ್ಗೆ ಒಂದು ವಿಷಯವನ್ನು ತೋರಿಸಿದ್ರು. ನಮಗೆ ಅತ್ಯದ್ಭುತವಾಗಿರುವಂಥ ಒಂದು ಚಿತ್ರಣ ಅದರಲ್ಲಿ ಮೂಡಿ ಬಂದಿದೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ
ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 2026ನೇ ಸಂವತ್ಸರದ ಡೈರಿ ಹಾಗೂ ಕ್ಯಾಲೆಂಡರ್ಗಳು ಭಕ್ತರಿಗೆ ಲಭ್ಯವಿದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗೆ 2026ನೇ ಸಂವತ್ಸರದ ಡೈರಿ ಹಾಗೂ ಕ್ಯಾಲೆಂಡರ್ಗಳನ್ನು ಬೆಂಗಳೂರಿನ ಟಿಟಿಡಿ ಆಲಯದಲ್ಲಿ ಭಕ್ತರಿಗೆ ಲಭಿಸುವಂತೆ ಏರ್ಪಾಟು ಮಾಡಲಾಗಿದೆ. ಕ್ಯಾಲೆಂಡರ್ ವಿವರಗಳು ಈ ರೀತಿ ಇದೆ. 6 ಪುಟಗಳ ಸ್ಪೆಷಲ್ ಕ್ಯಾಲೆಂಡರ್ 350 ರೂಪಾಯಿ, 12 ಪುಟಗಳ ಕ್ಯಾಲೆಂಡರ್ 130 ರೂಪಾಯಿ, ದೊಡ್ಡ ಡೈರಿ 150 ರೂಪಾಯಿ, ಚಿಕ್ಕ ಡೈರಿ 120 ರೂಪಾಯಿ, ತೆಲುಗು ಪಂಚಾಂಗ ಕ್ಯಾಲೆಂಡರ್ 30 ರೂಪಾಯಿ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಕ್ಯಾಲೆಂಡರ್ 20 ರೂಪಾಯಿ, ಶ್ರೀ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿಯ ಕ್ಯಾಲೆಂಡರ್ 15 ರೂಪಾಯಿ, ಟೇಬಲ್ ಟಾಪ್ ಕ್ಯಾಲೆಂಡರ್ 75 ರೂಪಾಯಿ. ಇವೆಲ್ಲವನ್ನು ಟಿಟಿಡಿಯಿಂದ ಭಕ್ತರು ಸುಲಭವಾಗಿ ಪಡೆಯಬಹುದೆಂದು ತಿಳಿಸಲಾಗಿದೆ. ತಿರುಪತಿ ಸಮೀಪದ ಅಲಿಪಿರಿಯಲ್ಲಿರುವ ಧ್ಯಾನಾರಾಮಂನಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತಿವೆ. ಇದರ ಅಂಗವಾಗಿ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕವನ್ನು ವೇದೋಕ್ತವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಗಣಪತಿ ಪೂಜೆ, ಪುಣ್ಯಾಹ ವಾಚನವನ್ನು ಮಾಡಿದರು. ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಡಮರುಗ, ಶಂಕನಾದ, ಭಕ್ತರ ಹರಹರ ಮಹಾದೇವ ನಾಮಸ್ಮರಣೆಗಳೊಂದಿಗೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಲಾಯಿತು. ತದನಂತರ ಮಂಗಳ ದ್ರವ್ಯಗಳಾದ ಚಂದನ, ಕುಂಕುಮಗಳಿಂದ ಅಭಿಷೇಕ ಮಾಡಲಾಯಿತು. ಚಂದನ ರೇಖೆ, ಕುಂಕುಮ ತಿಲಕ, ಭಸ್ಮ ಧಾರಣೆ, ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಅಶೇಷ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ.
ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಾಂಬ ಸುರಪಾದ್ಯರ ಬಿಂಬ ವೈಕಾರಿಕ ತೈಜಸ ತಾಮಸವೆಂಬ. ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ತಿರುಪತಿಯ ಕಪಿಲ ತೀರ್ಥದಲ್ಲಿ ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ವಿಶೇಷ ಪೂಜೆಗಳು ನೆರವೇರಿತು. ಇದರ ಅಂಗವಾಗಿ ಸ್ವಾಮಿಗೆ ರುದ್ರ ಹೋಮವು ಮಂಗಳಕರವಾಗಿ ನೆರವೇರಿತು. ಗಜಮಾಲೆ ಸ್ವರ್ಣಾಭರಣಗಳಿಂದ ಶೋಭಾಯಮಾನವಾಗಿ ಸ್ವಾಮಿಯನ್ನು ಅಲಂಕರಿಸಲಾಯಿತು. ನಂತರ ಪೂಜೆ, ರುದ್ರ ಜಪ, ರುದ್ರ ಹೋಮವನ್ನು ನಿರ್ವಹಿಸಲಾಯಿತು. ತದನಂತರ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆನಂತರ ಸ್ವಾಮಿಗೆ ನಿವೇದನೆ, ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಶೇಷ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ. ಶಂಕರೇತಿ ನಾಮಕಂ ಶಂಕರಿ ಪ್ರಿಯಂ ಶಿವಂ ಶಂಕರೇತಿ ನಾಮಕಂ ಶಂಕರಿ ಪ್ರಿಯಂ ಶಿವಂ ಶಂಕರಾಭಿಮೋಚಕಂ ಶಂಭುದೇವಮಾಶ್ರಯೇ ಶಂಕರಾಭಿಮೋಚಕಂ ಶಂಭುದೇವಮಾಶ್ರಯೇ. ಓಂ ನಮಃ ಶಿವಾಯ ಓಂ ಓಂ ನಮಃ ಶಿವಾಯ. ಜೈ ಶ್ರೀ ರುದ್ರರುದ್ರಮೂರ್ತಿ ಜೈ. ಅರ್ಘ್ಯಾಮುಣಾವನ್ನಿಮಸ್ತ್ರಣ ಸಂಪ್ರೋಕ್ಷ್ಯ ಓಂ ಹಾಂ ಶಂಕರ ರುದ್ರಾಸನಾದ ನಮಃ ಓಂ ಹಾಂ ಶಂಕರ ರುದ್ರಮೂರ್ತದೇ ನಮಃ. ಶ್ವೇತಂ ಚತುರ್ಭುಜಂ ಚೈವ ಜಟಾಶೋಭಿತಗಳಾನ್ವಿತಂ ಏಕಾನನಂ ತ್ರಿನೇತ್ರಂ ಚ ಭಸ್ಮಕುಂಡಿತ ವಿಗ್ರಹಂ ಕಪಾಲಂ ಚ ತ್ರಿಶೂಲಂ ಚ ಮೃಗಡಂಗಂ ಚ ಧಾರಿಣಂ ವ್ಯಾಘ್ರಚರ್ಮಧರಂ ರುದ್ರಂ ಶಂಕರಾಖ್ಯಮಹಂ ಭಜೆ. ಓಂ ಹಾಂ ಶಂಕರ ರುದ್ರಾದ ನಮಃ. ಆವಾಹ್ಯ ಆಹುತಿತ್ರಯಂ ಹುನೇದ್. ಓಂ ನಮೋ ಭಗವತೆ ಶಂಕರ ರುದ್ರಾಯ ಸ್ವಾಹಾ. ಓಂ ನಮೋ ಭಗವತೆ ಭೀಮರುದ್ರಾಯ ಸ್ವಾಹಾ. ಅನೇನ ದಿವ್ಯಮಂಗಲ ಅಷ್ಟಮಾವರ್ತಿ ರುದ್ರಹೋಮೇನ ಭಗವಾನ್ ಸರ್ವದೇವಾತ್ಮಕಃ ಶ್ರೀ ಭೀಮರುದ್ರಃ ಪ್ರೀಯತಾ. ಸವಾಮೇತಾನಿ ಹವೀಗುಂಷಿ ಭವಂತಿ ಏತಾವಂದೋ ವೈ ದೇವಾನಾಗುಂ ಸವಾಃ ತ ಏವಾಸ್ಮೈ ಸವಾನ್ ಪ್ರಯಚ್ಛಂತಿ ತದೇನಂ ಪುನಃ ಸುವಂತೆ ರಾಜ್ಯಾಯ ದೇವಸೂರಾಜ ಭವತಿ ಪ್ರಯತಃ ಪ್ರಣವೋಂಕಾರಂ ಪ್ರಣವಂ ಪುರುಷೋತ್ತಮಂ ಓಂಕಾರಂ ಪ್ರಣವಾತ್ಮ. 7 ಬೆಟ್ಟದ ಒಡೆಯ ಕಲಿಯುಗಾಧಿಪತಿ ಶ್ರೀ ಶ್ರೀನಿವಾಸನ ದರ್ಶನಕ್ಕೆ ಪ್ರತಿನಿತ್ಯ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಆಗಮಿಸುತ್ತಿರುತ್ತಾರೆ. ದರ್ಶನಕ್ಕೆ ಬರುವ ಭಕ್ತರು ರಸ್ತೆ ಮಾರ್ಗದಲ್ಲಿ, ಕೆಲವರು ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಹತ್ತುತ್ತಾ ಇರುತ್ತಾರೆ. ವಾರಾಂತ್ಯದ ದಿನವಾದ ಶನಿವಾರ ದರ್ಶನಕ್ಕೆ ಬರುವ ಭಕ್ತರು ಇನ್ನೂ ಹೆಚ್ಚಾಗಿ ಬಂದಿರುತ್ತಾರೆ. ಅಲಿಪಿರಿ ಶ್ರೀವಾರಿ ಪಾದಗಳ ಮಂಟಪದಲ್ಲಿ ಶನಿವಾರ ಭಕ್ತರ ಸಮೂಹ ಸಾಗರದಂತೆ ಇತ್ತು. ದೂರದ ಪ್ರಾಂತ್ಯಗಳಿಂದ ಬರುವ ಭಕ್ತರು ಸೋಪಾನ ಮಾರ್ಗದಿಂದ ತಿರುಮಲಕ್ಕೆ ಸಾಗಿದರು. ಈ ನಿಟ್ಟಿನಲ್ಲಿ ಭಕ್ತರು ಅಲಿಪಿರಿ ಪಾದಗಳ ಮಂಟಪದ ಹತ್ತಿರ ತೆಂಗಿನಕಾಯಿಯನ್ನು ಒಡೆದು ದೀಪಾರಾಧನೆಯನ್ನು ಸಲ್ಲಿಸಿ ಕರ್ಪೂರಗಳನ್ನು ಬೆಳಗಿಸಿ ಭಕ್ತಿಯಿಂದ ಶ್ರೀನಿವಾಸನ ದರ್ಶನಕ್ಕೆ ಸಾಗಿದರು. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಗೋವಿಂದ 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 ಗೋವಿಂದ
ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಜೀರ್ಣೋದ್ಧಾರದ ಅಂಗವಾಗಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಪೆದ್ದಮ್ಮ ಶ್ರೀ ಸಲ್ಲಾಪುರಮ್ಮ ದೇವಾಲಯದ ಕುಂಭಾಭಿಷೇಕ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಈ ನಿಮಿತ್ತ ಭಕ್ತರು ಕಳಸಗಳನ್ನು ಗ್ರಾಮದಲ್ಲಿರುವ ದೇವಾಲಯಗಳಿಗೆ ಹೋಗಿ ಮೆರವಣಿಗೆಯಾಗಿ ಬಂದು ಗರ್ಭಗುಡಿಯಲ್ಲಿರುವ ಉಭಯ ದೇವಿಯರಿಗೆ ಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ತರುವಾಯ ಗೋಪುರ ಕಳಸಕ್ಕೆ ಕುಂಭಾಭಿಷೇಕವನ್ನು ಮಾಡಲಾಯಿತು. ತದನಂತರ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಅಮ್ಮನವರ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕಾರವನ್ನು ಮಾಡಿ ತುಳಸಿ ಅರ್ಚನೆಯನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಹಾಗೆಯೇ ಉಪಾಲಯದಲ್ಲಿರುವ ಶ್ರೀ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳಿಗೆ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು.
ಅನೇಕ ಮಂದಿ ಭಕ್ತರು ಸ್ವಾಮಿಗೆ ನಡೆದ ಮಂಗಳಾರತಿಯನ್ನು ವೀಕ್ಷಿಸಿ ಧನ್ಯರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಶ್ರೀ ವಾಸವಿ ದೇವಾಲಯದ ರಸ್ತೆಯಲ್ಲಿ ಇರುವ ಶ್ರೀ ವಾಸವಿ ಕನ್ನಿಕಾಪರಮೇಶ್ವರಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿರುವ ಗಣಪತಿಗೆ ಕಡ್ಲೆಕಾಯಿ ಅಲಂಕಾರ, ಕಾಶಿ ವಿಶ್ವನಾಥನಿಗೆ ವಿಭೂತಿ ಅಲಂಕಾರ, ಪಾರ್ವತಿ ದೇವಿಗೆ ಅರಿಶಿನ ಮತ್ತು ಕುಂಕುಮದ ಅಲಂಕಾರ ಹಾಗೂ ಮೂಲ ದೇವರಾದ ವಾಸವಿ ಕನ್ನಿಕಾಪರಮೇಶ್ವರಿ ಅಮ್ಮನವರಿಗೆ ಶಂಕು ಚಿಪ್ಪುಗಳಿಂದ ಅಲಂಕಾರವನ್ನು ಮಾಡಿ ನವಿಲುಗರಿ ಹಾರದಿಂದ ಸುಂದರವಾಗಿ ಅಲಂಕರಿಸಲಾಯಿತು. ಪ್ರಾಕಾರೋತ್ಸವವು ವೈಭವದಿಂದ ಜರುಗಿತು. ತದನಂತರ ಷೋಡಶೋಪಚಾರಾದಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಕಾರ್ತಿಕ ಮಾಸದ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶನಿವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿತು. ಇದರ ನಿಮಿತ್ತ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ ಸಮೇತ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಹೊಸೂರು ಬಾಗಲೂರು ರಸ್ತೆಯಲ್ಲಿರುವ ಶ್ರೀ ಅವಲಕ್ಕಿ ಅಮ್ಮನ್ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜಾ ಕ್ರತುವುಗಳು ಜರುಗಿದವು. ಐಪಾಸಿ ಮಾಸದ ಪ್ರಯುಕ್ತ ಅವಲಕ್ಕಿ ಅಮ್ಮನ್ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಐಪಾಸಿ ಮಾಸ ಶುಕ್ರವಾರದ ಪ್ರಯುಕ್ತ ಅವಲಕ್ಕಿ ಅಮ್ಮನವರು ಮತ್ತು ವರಸಿದ್ದೇಶ್ವರ ಸ್ವಾಮಿಯವರಿಗೆ ಹಾಲು, ಮೊಸರು, ಜೇನುತುಪ್ಪ ಮುಂತಾದ ಸುಗಂಧ ದ್ರವ್ಯಗಳಿಂದ ವಿಶೇಷವಾಗಿ ಅಭಿಷೇಕವನ್ನು ನಿರ್ವಹಿಸಿದರು. ತದನಂತರ ಅಮ್ಮನವರಿಗೆ ಕರ್ಪೂರ ದಾರತಿಯನ್ನು ಬೆಳಗಿ ಪೂಜಿಸಿದರು. ಐಪಾಸಿ ಮಾಸದ ಪ್ರಯುಕ್ತ ಮಹಿಳೆಯರು ಆಲಯದಲ್ಲಿ ಮಂತ್ರ ಪಠಣ ಮಾಡಿ ಅಮ್ಮನವರನ್ನು ಪೂಜಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಅಪ್ಪಿರೆಡ್ಡಿಪೆಲ್ಲಿ ಗ್ರಾಮದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಂಡಿದ್ದರು. ಗ್ರಾಮದಲ್ಲಿ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಸಾಮೂಹಿಕ ನಾಮ ಸಂಕೀರ್ತನೆಯು ನೆರವೇರಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ತಾತಯ್ಯನವರ ಪಾದುಕಾ ಪೂಜೆಯಲ್ಲಿ ಪಾಲ್ಗೊಂಡು ತಾತಯ್ಯನವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ.
ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೃಹತ್ ಗೀತೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಿಟ್ಟಾಣಿ ಅಭಿಮಾನಿ ಬಳಗ ಉಡುಪಿ ಇವರ ವತಿಯಿಂದ ಪ್ರಸಿದ್ಧ ಕಲಾವಿದರಿಂದ ಮೋಹಿನಿ ಭಸ್ಮಾಸುರ ಎಂಬ ಯಕ್ಷಗಾನವು ನಡೆಯಿತು. ನಾಟ್ಯದಲ್ಲಿ ಯಾರು ಗೆಲ್ಲುತ್ತಾರೋ ಅಥವಾ ನನ್ನನ್ನು ಯಾರು ಸೋಲಿಸ್ತಾರೋ ಅವರನ್ನೇ ಮದುವೆ ಆಗುವುದಂತ ಹರಕೆ ಉಂಟು ನನ್ನದು. ಹರಕೆ? ಹೌದು. ಇವತ್ತೇ ನೀನು ಹರಕೆ ಪೂರೈಸ್ತೇ. ಅದರಲ್ಲಿಯೂ ಇದು ಇನ್ನ ಈ ಪಂತ್ರದಲ್ಲಿ ನಾನು ಗೆಲ್ತೆ. ಗೆಲ್ಲುವುದಷ್ಟೇ ಅಲ್ಲ, ನಿನ್ನ ಮದುವೆ ಆಗಿ ಬಿಡ್ತೆ. ಬಿಡುವುದಿದ್ರೆ ಮತ್ತೆ ಮದುವೆ ಆಗುದು ಯಾಕೆ? ಬಿಟ್ಟವ್ರನ್ನೇ ಆಗ್ಬಿಡು ನೀನು. ಮದುವೆ ಆಗಿ ತೀರ್ತಾರೆ. ಬೇಡ ಮಾರಯ್ಯ, ಮದುವೆ ಆದ ತಕ್ಷಣ ತೀರಿದ್ರು ಮತ್ತೆ ಮದುವೆ ಆಗುದು ಯಾಕೆ? ಮದುವೆ ಆದ ಸಿದ್ಧ ಭದ್ದ. ಹಾಗಿದ್ರೆ ನಾಟ್ಯ ಪ್ರಾರಂಭ ಆಗಲಿ ಅಂತ ನಾನು ಮಾಡ್ದಾಗೆ ಮಾಡಬೇಕು. ಸರಿಯಾಗಿದ್ರೆ ಮೈಸೂರಿನ ಹೆಬ್ಬಾಳದಲ್ಲಿರುವ ಕುಮಾರ್ ಕಲೆಮನೆ ಪ್ರದರ್ಶಕ ಕೇಂದ್ರದ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಕಲಾ ಉತ್ಸವದಲ್ಲಿ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಉಡುಪಿಯ ಪರ್ಕಳದ ಸರಿಗಮ ಭಾರತಿ ಸಂಗೀತ ವಿದ್ಯಾಲಯದಲ್ಲಿ ಮಂಗಳೂರಿನ ಅದಿತಿ ಲಕ್ಷ್ಮೀ ಭಟ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ತದಿತರಜನೆ ಕುತ್ಸನ ಪರ ಶರೋಷ ಗಂಗಾಯ ಗಿರೀಶ ಚರಿತೆ ವಿಸ್ಮಯವದಿ ಹರಾಹಿಭ್ಯೋ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.